ನಾವು ನಮ್ಮ ವಂಶ ವೃಕ್ಷವನ್ನ ಸ್ವಲ್ಪ ಒಂದು ಮೆಲುಕೆ ಹಾಕಿ ನೋಡಿದ್ರೆ ಒಂದು ಆಶ್ಚರ್ಯವಾದ ಸಂಗತಿ ನಮಗೆ ತಿಳಿ ಬರ್ತದೆ. ಅದೇನು? ಈಗ ನೀವಿಲ್ಲಿರ್ಬೇಕಿದ್ರೆ ನಿಮಗೆ ಕಾರಣಕರ್ತರು ಯಾರು? ನಿಮ್ಮ ತಂದೆ ಮತ್ತೆ ನಿಮ್ಮ ತಾಯಿ ಅಲ್ವಾ? ಹೌದಲ್ಲ? ಅವ್ರು ಇರ್ಬೇಕಿದ್ರೆ ಎಷ್ಟು ಜನ ಇರಬೇಕು? ಅವ್ರ ಹಿಂದೆ 4 ಜನ ಇರಬೇಕು. ನಿಮ್ಮ ಇಬ್ಬರು ತಾತಂದ್ರು, ಇಬ್ಬರು ಅಜ್ಜಿ, ಇಬ್ಬರು ಅಜ್ಜ, ಇಬ್ಬರು ಅಜ್ಜಿ ಇರ್ಬೇಕು. ಅಂದರೆ 4 ಜನ ಆಯ್ತು. ಒಂದು ಪೀಳಿಗೆ ಹಿಂದೆ ಹೋದ್ರೆ ಆ 4 ಜನ ಇರ್ಲಿಕ್ಕೆ ಎಷ್ಟು ಜನ ಇರಬೇಕಿತ್ತು? 8 ಜನ ಇರಬೇಕಾಗಿತ್ತು. ಒಬ್ಬೊಬ್ರಿಗೆ ಇಬ್ಬಿಬ್ರು ಇರ್ತಾರಲ್ಲ, ಒಬ್ಬೊಬ್ಬ ವ್ಯಕ್ತಿಗೂ ಇಬ್ಬಿಬ್ರು ಇರ್ತಾರೆ, ಒಬ್ಬ ತಂದೆ ಒಬ್ಬ ತಾಯಿ. ಆ 8 ಜನದನ್ನು ತಗೊಂಡ್ರೆ ಅದಕ್ಕೆ ಹಿಂದಿನ ಪೀಳಿಗೆಯಲ್ಲಿ ಎಷ್ಟು ಜನ ಇರಬೇಕಿತ್ತು? 16 ಜನ ಇರಬೇಕಿತ್ತು. ಹಾಗೆ ನೀವು ನಮ್ಮ ವಂಶವೃಕ್ಷವನ್ನು ನೋಡ್ತಾ ಹೋದರೆ 40 ಪೀಳಿಗೆಯಲ್ಲಿ, ಅಂದರೆ ಸುಮಾರು 1000 ವರ್ಷದೊಳಗೆ ನಿಮ್ಮ ಸಂಸಾರ ಎಷ್ಟಿತ್ತು ನಿಮ್ಗೆ ಎಣಿಸೋಕ್ಕೆ ಸಾಧ್ಯವಾಗೋದಿಲ್ಲ. ಎಷ್ಟು ಅರಬು ಟ್ರಿಲಿಯನ್ ಪೀಪಲ್, ಅಂದರೆ ಕೋಟ್ಯಾಂತರ ಜನರ ಇರುವಿಕೆಯಿಂದ ನೀವು ಇವತ್ತಿರ್ಲಿಕ್ಕೆ ಸಾಧ್ಯವಾಯಿತು. ಅಂದರೆ ನಿಮ್ಮ ವಂಶವೃಕ್ಷ ಹೇಗೆ ಹೋಗಿತ್ತು? ದೊಡ್ಡದಾಗಿ ಹೋಗ್ತಾ ಬಂತು. ಹಾಗೆ ನಾವು 1000 ಅಲ್ಲ, 2000, 10,000, 20,000 ವರ್ಷದ ಹಿಂದೆ ಹೋಗ್ತಾ ಬಂದರೆ ಅಸಂಖ್ಯರಾದ ಜನಗಳು ಇದ್ದು ಅವರ ಮೂಲಕ ನೀವಿವತ್ತಿಲ್ಲಿದ್ದೀರಾ. ನಿಮ್ಮ ಇರುವಿಕೆಗೆ ಕಾರಣ ಅಸಂಖ್ಯ ಜನರು, ಕೋಟ್ಯಾಂತರ ಜನರು. ನಿಮ್ಮ ಮೈಯೊಳಗೆ ಯಾವ ರಕ್ತ ಓಡ್ತಾ ಇದೆ? ಇಬ್ಬರದಲ್ಲ, ಕೋಟ್ಯಾಂತರ ಜನಗಳ ರಕ್ತ ಓಡ್ತಾ ಇದೆ. ಅಂದರೆ ಆ ಕೋಟ್ಯಾಂತರ ಜನರ ಜೊತೆ ನಿಮ್ಮ ಸಂಬಂಧ ಇದೆಯೋ ಇಲ್ಲೋ? ಏನಪ್ಪ ಹೇಳಿ, ನಿಮ್ಮ ಸಂಬಂಧ ಎಷ್ಟು ಜನಗಳ ಜೊತೆ ಇದೆ? ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಜೊತೆಗೂ ಇದ್ದಾನೆ. ನಮಗೆ ಸಂಬಂಧಿಕರಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಆಗೋದಿಲ್ಲ. ಜನ್ಮಾಂತರದಿಂದ ನೋಡ್ತಾ ಬಂದರೆ ಒಂದೊಂದು ಜನ್ಮದಲ್ಲಿ ಮತ್ತು ಅವ್ರಿಗೆಲ್ಲ ಒಬ್ಬೊಬ್ಬರೇ ಮಕ್ಕಳ, ಒಬ್ಬೊಬ್ರಿಗೂ 200, 300, 10 ಜನ ಮಕ್ಕಳಿದ್ದಿರ್ಬೋದು. ಅವ್ರದ್ದೆಲ್ಲ ಗಣಿತ ಮಾಡ್ತಾ ಬನ್ನಿ, ಪ್ರಪಂಚದಲ್ಲಿ ನಿಮಗೆ ಆಶ್ಚರ್ಯವಾಗ್ತಕ್ಕಂಥ ಸುದ್ದಿ ಬರ್ತದೆ. ನಮ್ಮ ಮೂಲ ಅನಂತವಾದದ್ದು ಅಂತ. ನಮ್ಮ ಜೀವನದ ಮೂಲ ಅನಂತ, ಅದನ್ನು ಎಣಿಸಕ್ಕೆ ಆಗಿಲ್ಲ. ಹಾಗೆಯೇ ನಿಮಗೆ ಹೇಗೆ ನಿಮ್ಮ ಪರಿವಾರದಲ್ಲಿ ನಿಮ್ಮ ವಂಶವೃಕ್ಷ ಅಸಂಖ್ಯವಾಗಿದೆಯೋ, ಹಾಗೆಯೇ ನಿಮ್ಮ ಪತಿಯ ಪತ್ನಿ ಅವರ ಪರಿವಾರದ ಸಂಖ್ಯೆಯು ಹೀಗೆ ಅಸಂಖ್ಯವಾದ ನಂಬರ್ ಅವ್ರಿಗೂ ಇದೆ. ಅನಂತ, ಅವ್ರದ್ದೊಂದು ಅನಂತ, ನಿಮ್ಮದೊಂದು ಅನಂತ. ನಿಮ್ಮ ಮಕ್ಕಳಿಗೆ ಇವೆರಡು ಸೇರಿ 2 ಅನಂತವಾಯಿತು. ಎಷ್ಟು ಜನ ಆಯಿತು ನಿಮ್ಮ ಮಕ್ಕಳಿಗೆ? 2 ಅನಂತವಾಯಿತು. ಅದೊಂದು ಅನಂತ, ಇದೊಂದು ಅನಂತ. ಹಾಗೆ ಇನ್ನು ಕೆಳಗಡೆ ನೀವು ಪೀಡಿ ಹೋಗ್ತಾ ಬಂದರೆ ಅನಂತ ಜನರು, ಅಸಂಖ್ಯ ಜನರು ಮುಂದೆನೂ ಇದ್ದಾರೆ. ಆದ್ದರಿಂದ ನಮ್ಮ ಮೂಲವೂ ಅನಂತ, ನಮ್ಮ ಹಿಂದೆಯೂ ಅನಂತ.